ನಮಃ. ಪಂಚಾನ್ನತನೋದ್ಭೂತಾನ್ ಪಂಚಾಕ್ಷರ ಮನುಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರು. ಪ್ರಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದು ಪಂಚ ಆಚಾರ್ಯರನ್ನ ಸ್ಪರ್ಶಿಸಿತು. ಬಸವಾದಿ ಎಲ್ಲ ಶರಣ ಸಂತರನ್ನು ಸ್ಪರ್ಶಿಸಿಕೊಂಡು ಇವತ್ತು ದಿವಸ ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರಭೆ ಸಂಪುಟ 1ರ ಒಂದು ಚಿಂತನೆ ಮಾಡ್ತಾ ಇದ್ದೀವಿ. ಪ್ರಥಮದಲ್ಲಿ ವಿದ್ಯಾವಾಚನ ಸ್ಪರ್ಧೆ ಶ್ರೀ 1800 ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ನಮಸ್ಕಾರ ಕೋಟಿ ಪ್ರಣಾಮ ಸಲ್ಲಿಸಿ, ಶುದ್ಧ ಬ್ರಹ್ಮಜ್ಞಾನ ಪಿತನ ಕೃತವಾಗಿರತಕ್ಕಂಥ ಪರಮ ಪೂಜನೀಯ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ತಿಳಿಸಿ, ಇವತ್ತು ಸತ್ಸಂಗದಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ಮಹಾತ್ಮರಿಗಳಂತ ಶರಣಾರ್ಥಿಗಳು. ಸಿದ್ಧಾಂತ ಶಿಖಾಮಣಿಯ ಪ್ರವಚನ ಪ್ರಭೆ ಇದರಲ್ಲಿ ಅಂಗಸ್ಥಳದಲ್ಲಿ ಭಕ್ತ ಸ್ಥಳದ ಅವಾಂತರ ಸ್ಥಳವಾಗಿರತಕ್ಕಂಥ ಷಷ್ಠ ಪರಿಚಯದ ಲಿಂಗಧಾರಣ ಸ್ಥಳದ ಕುರಿತು ನಾವೀಗ ಚಿಂತನೆ ಮಾಡ್ತಾ ಇದ್ದೀವಿ. ಪಾಟಿಕಂ ಶೈಲಜಂ ವಾಪಿ ಚಂದ್ರಕಾಂತಮಯಂ ವಾ ಆನಂ ವಾ ಸೂರ್ಯಕಾಂತಂ ವಾ ಲಿಂಗಮೇಕಂ ಸಮಾರಹೇ. ಸದ್ಗುರುಗಳು ಶಿಷ್ಯನಿಗೆ ಲಿಂಗ ದೀಕ್ಷೆಯನ್ನು ಅನುಗ್ರಹಿಸಬೇಕಾದ್ರೆ ಸ್ಫಟಿಕ, ಶ್ರೀಶೈಲ ಪರ್ವತ ಶಿಲೆ, ಚಂದ್ರಕಾಂತ ಶಿಲೆ, ಸೂರ್ಯಕಾಂತ ಶಿಲೆ, ಇವುಗಳು ಯಾವುದಾದ್ರೂ ಒಂದನ್ನ ಈ ಶಿಲೆಯಿಂದ ನಿರ್ಮಿತವಾಗಿರತಕ್ಕಂಥ ಪಂಚಸೂತ್ರ ಲಿಂಗವನ್ನ ಅಥವಾ ನರ್ಮದಾ ನದಿಯಲ್ಲಿ ಪ್ರಾಕೃತವಾಗಿ ತಯಾರಾಗಿರತಕ್ಕಂಥ ನರ್ಮದಾ ಬಾಣಲಿಂಗವನ್ನಾಗಲಿ ತೆಗೆದುಕೊಂಡು ಅದನ್ನ ಹೃದಯಪಾಲಿಸಬೇಕು ಅಂತಕ್ಕಂಥದ್ದು. ಆಮೇಲೆ ಸದ್ಗುರುವಿನಿಂದ ಇಷ್ಟದ ಪ್ರಾಪ್ತಿ ಹೇಗೆ ಅಂತಕ್ಕಂಥಂದ್ರೆ, ಶ್ರೀ ಜಗದ್ಗುರು ರೇಣುಕ ಭಗವಂತರು ಮಹಿಮಾಂಶಾಲೆಯಾಗಿರ್ತಕ್ಕಂಥ ಅಗಸ್ತ್ಯ ಮಹರ್ಷಿಯನ್ನು ಕುರಿತು ಈ ಪೂರ್ವದಲ್ಲಿ ಗುರು ಕಾರುಣ್ಯವನ್ನ ತಿಳಿಯಪಡಿಸಿ ಸದ್ಯ ನಮಗೆ ಲಿಂಗಧಾರಣ ವಿಷಯವಾಗಿ ಅರ್ಪಣೆ ಕೊಡುತ್ತಾ ಇದ್ದಾರೆ. ನಮ್ಮೆಲ್ಲ ಭಾರತೀಯರಿಗೆ ಗುರು, ದೇವತೆ ಮತ್ತು ಶಾಸ್ತ್ರ, ಗುರು, ದೇವತೆ ಮತ್ತು ಶಾಸ್ತ್ರ ಈ ಮೂರರಲ್ಲಿ ಶ್ರದ್ಧೆ ಬಹಳ ಶ್ರದ್ಧೆ ಇರ್ತಕ್ಕಂಥವ್ರು. ಶಾಸ್ತ್ರೀತಿ ಶಾಸ್ತ್ರಂ ಮತ್ತು ಉತ್ಪತ್ತಿಯವರೆಗೆ ಮಾನವನ ಐಹಿಕ ಹಾಗೂ ಪರಲೌಕಿಕ ಜೀವನವನ್ನ ನೇಮಿಸುವಂತ ಅಥವಾ ರೂಪುಗೊಳಿಸುವಂತ ಅತ್ಯಮೂಲ್ಯ ಸಾಹಿತ್ಯನದಲ್ಲ, ಅದು ಶಾಸ್ತ್ರ ಅಂತಕ್ಕಂಥದ್ದು. ಇನ್ನು ಭಾರತೀಯ ಪ್ರಾಚೀನ ಸಾಹಿತ್ಯವಾಗಿರ್ತಕ್ಕಂಥ ವೇದ, ಆಗಮಗಳು, ಆದಿಗುರುವಾಗಿರ್ತಕ್ಕಂಥ ಭಗವಂತನಿಂದ ಹಾಗೂ ಅವುಗಳನ್ನ ಆಧಾರವಾಗಿಟ್ಟುಕೊಂಡು ರಚಿಸಲ್ಪಟ್ಟಂತ ಆಧುನಿಕ ಶಾಸ್ತ್ರಗಳು ಭಗವಂತನ ಸಗುಣ ಮತ್ತು ಸಾಕಾರ ರೂಪವಾಗಿರತಕ್ಕಂಥ ಸದ್ಗುರುಗಳಿಂದ ರಚಿಸಲ್ಪಟ್ಟಿರುತ್ತಂತ. ಆದ ಕಾರಣ ಮನುಷ್ಯನು ತನ್ನ ಜೀವನವನ್ನ ಸರ್ವಾಂಗ ಸುಂದರವಾಗಿ ರೂಪಿಸಿಕೊಳ್ಬೇಕಂತಂದ್ರ ಗುರು ಮತ್ತು ದೇವರಲ್ಲಿ ಶ್ರದ್ಧೆ ನೀಡಬೇಕು ಅಂತ. ಅದರಿಂದ ಉಪದೇಶಿಸಲ್ಪಟ್ಟಂತ ಶಾಸ್ತ್ರಗಳಲ್ಲಿ ವಿಶ್ವಾಸ ಇಡಬೇಕು, ಮತ್ತೆ ಆ ಶಾಸ್ತ್ರ ವಿಹಿತ ಮಾರ್ಗದಲ್ಲೇ ಮತ್ತು ನಡಿಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯವ್ಯವಸ್ಥಿತ ಅಂತ ಗೀತೆಗೆ ಹೇಳ್ತೇನೆ. ಅದಕ್ಕೆ ಮನುಷ್ಯನ ಕರ್ತವ್ಯ ಕರ್ಮಗಳಿಗೆ ಶಾಸ್ತ್ರಗಳೇ ಪ್ರಮಾಣಗಳು ಅಂತ. ದುರಿತ ಕರ್ಮವನೊಲ್ಲದಿರು ಪುಣ್ಯವನೇ ಮಾಡು ಅಂತ ಹೇಳ್ತಾರೆ. ಹರನ ಬಿಡಿ ಶಾಂತರೊಡು ನಾಡು ಅಂತ. ಕರುಣವಿರಲಿ ಜೀವರೊಳು ನೀತಿ ವಿಧನಾಗು, ಒರೆ ಪೋರ್ದಾರದರನಂತೂ ಬೆಸಸುವ, ನಿಂದಿಸಿ ನುಡಿಯದಾರನನು ಮನಸ್ಸಿಗೆ ಬಂದಂತೆ ನಡೆಯದಿಹರು ಇಹದಲ್ಲಿ ಅಂತ. ಕುಂದು ಒಡೆಯದಿಹರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದು ಅನುಗ್ರಹಿಸುವ ಭವಮಾಲೆಗಳೆಸರೆಂದು ಖುಷಿಯದೆರಡು ಬಂದು ಕವಿಯ ಲಂಜದಿರು ತಪ್ಪದವೇ ಮದವಳಿದು ತತ್ವ ಸಂತತ್ವವನ್ನು ವಿವರಿಸುವುದನ್ನು ತಿರುಕುವ ಅಂತೇಳಿ ಶಿವಗಳು ಉಪದೇಶಿಸ್ತಾರೆ. ಅವರು ಉಪದೇಶ ಪ್ರಕಾರ ಶಾಸ್ತ್ರ ನಿಷಿದ್ಧಾಚರಣೆಗಳ ಎಲ್ಲ ತಿಳಿಸಿ ವೀತ ಕರ್ಮದ ಮಾರ್ಗದಲ್ಲಿ ನಡೆದಿದ್ದಾದ್ರೆ ಮನುಷ್ಯನಿಗೆ ಗುರು ಕರುಣೆ, ಶಿವಕರುಣೆಗಳು ಸಹಜವಾಗಿ ಪ್ರಾಪ್ತ ಆಗ್ತವೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ ಶಿವಶಾಸನ ಶಿವಶಾಸನ ಹೇಳ್ತಾರೆ. ನಮ್ಮ ಹಿಂದೂ ಸಂಸ್ಕೃತಿಯ ಸಕಲ ಮತಗಳಲ್ಲಿ ದೇವರಿಗಿಂತೂ ಹೆಚ್ಚಿನ ಒಂದು ಸ್ಥಾನ ಯಾರಿಗಪ್ಪ ಅಂತಂದ್ರೆ ಗುರುವಿಗೆ ಅಂತ. ನಮಗೆ
ದೇವರ ಅನುಗ್ರಹ ಪಡಿಬೇಕಾದ್ರೆ ಗುರುವಿನ ಅನುಗ್ರಹ ಬಹಳ ಮುಖ್ಯ, ಅದೇ ಮೂಲ. ಮತ್ತೆ ಶ್ರೀ ಜಗತ್ತು ರೇಣುಕ ಭಗವತ್ಪಾದರು ಹೇಳ್ತಾರೆ, ಗುರು ಭಕ್ತಿ ವಿಹೀನಶ್ಯ ಶಿವ ಭಕ್ತಿರ್ನ ಜಾಯತೆ ಅಂತಂದ್ರು. ಅಂದ್ರೆ ಗುರುಭಕ್ತಿಗೆ ಆತ್ಮಶಕ್ತಿ ಬರಲಿ. ಸಂಗಮ ಕ್ಷೇತ್ರದ ಶ್ರೀ ಜಾತವೇದಮನ ಶಿವಾಚಾರ್ಯರಿಂದ ದೀಕ್ಷೆಯನ್ನು ಹೊಂದಿ ಶಿವನ ಅನುಗ್ರಹವನ್ನು ಪಡೆದಂತ ಯಾರು ಭಕ್ತಿ ಭಾಂಡಾರಿ ಎನಿಸಿದಂತ ಬಸವಣ್ಣವರಾದ್ರೂ ಕೂಡ ತಮ್ಮ ಅನುಭವದ ವಚನದಲ್ಲಿ ಹೇಳ್ತಾರೆ. ಅವರು ಏನ್ ಹೇಳ್ತಾರೆ? ಶಿವ ಪದವನರಿದವಡೆ ಗುರುಪದವೇ ಮೊದಲು ಅಂತ ಹೇಳ್ತಾರೆ. ಅದಕ್ಕೆ ಮನುಷ್ಯ ಜೀವನದ ಲಕ್ಷ್ಯಗಳಂತಂದ್ರೆ ಭೋಗ ಮತ್ತು ಮೋಕ್ಷಗಳು ಅಂತ. ಈಶ್ವರನು ತನ್ನನ್ನು ಆರಾಧಿಸುವಂತ ಭಕ್ತರಿಗೆ ಉತ್ತಮೋತ್ತ ಭೋಗಗಳನ್ನ ದಯಪಾಲಿಸ್ತಾನೆ, ವಿನಃ ಮೋಕ್ಷನ ಅನುಗ್ರಹಿಸುವನು ಅಂತಕ್ಕಂಥದ್ದು. ಯಾಕೆ? ಆದ್ರೆ ಇದೇನಪ್ಪ ಯಾಕೆ ಹೇಳ್ತಾರೆ ಅಂತಂದ್ರೆ, ಸದ್ಗುರುಗಳು ಭೋಗ ಮೋಕ್ಷ ಇವೆರಡನ್ನೂ ಅನುಗ್ರಹಿಸುವಂತ ಸಾಮರ್ಥ್ಯವುಳ್ಳವರಾಗಿದ್ದಾರೆ ಅಂತ. ಅದಕ್ಕೆ ಏನಂತಾರೆ? ಗುರುಗಳಿಗೆ ನಗುರುವರಬೇಕಂ, ಗುರುವಿನಂತ ಅದಕ್ಕೆ ಇಲ್ಲ. ಅದಕ್ಕ ಆತ್ಮಜ್ಞಂ ಸಚ್ಚಯ ಭೂತಿ ಕಾಮಃ ಅಂತ ಶ್ರುತಿ ಹೇಳ್ತದೆ. ಈಶ್ವರ ಆರಾಧನೆಯನ್ನ ಮಾಡಿ ಈಶ್ವರನಿಗಿಂತ ಭಿನ್ನಗಳಾಗಿರತಕ್ಕಂತ ಭೋಗ ಫಲಗಳನ್ನ ಪಡೆಯುವುದಕ್ಕಿಂತ ಸದ್ಗುರುಗಳನ್ನ ಆರಾಧಿಸಿ ಈಶ್ವರನನ್ನೇ ಪ್ರಾಪ್ತಿ ಮಾಡ್ಕೊಳ್ತಾರೆ, ಅದು ಬಹಳ ಶ್ರೇಷ್ಠ ಅಂತ. ಯಾಕಂತಂದ್ರೆ ಈಶ್ವರನ ನಮಗ ಈ ಪ್ರಾಪ್ತವಾದಾಗ ಮತ್ತಿನ ಐಕ ಸುಖಗಳು ಇವೆಲ್ಲ ಕೊರತೆ ಆಗದೆ ಅಲ್ಲಿ ಕೊನೆಗೆ ಏನಾಗುತ್ತಪ್ಪ ನಮಗೆ ಈಶ್ವರನೇ ಆ ಶಿವಸ್ವರೂಪರೇ ಆಗುವಂತ ನಾವು ನಮಗೆ ಅಲ್ಲಿ ಮುಕ್ತಿ ಸುಖ ಏನಂದ್ರೆ ಅದು ಕೂಡ ದೊರೆತು ಬಿಡ್ತದೆ ಅಂತ. ಅಂತೆ ಜಗತ್ತು ರೇಣುಕ ಭಗವತ್ಪಾದರು ಹೇಳ್ತಾರೆ, ಶ್ರೀ ಗುರುವಿನ ಅನುಗ್ರಹದ ಫಲವೇ ಶಿವನ ಪ್ರಾಪ್ತಿ ಅಂತ ಹೇಳ್ತಾರೆ. ಜಗತ್ತಿಗೆ ತಿಳಿಪಡಿಸುವುದಕ್ಕಾಗಿ ನಮ್ಗೆ ಹೇಳ್ತಾರೆ, ಈ ಗುರು ಕಾರಣ ಸ್ಥಳದ ನಂತರ ಲಿಂಗಧಾರಣ ಸ್ಥಳವನ್ನು ಉಪದೇಶ ಮಾಡ್ತಾ ಹೋಗ್ತಾ ಇರ್ತಾರೆ. ಈಗೊಂದಿಷ್ಟು ಶಿವನ ಲಿಂಗೋದ್ಭವದ ಲೀಲೆಯನ್ನು ನೋಡಿ ಆನಂತರ ಈ ಲಿಂಗಧಾರಣ ಹೇಗೆ ಅದರ ವಿಧಿವಿಧಾನವನ್ನು ನೋಡೋಣ. ಏನ್ ಹೇಳ್ತಾರೆ ಲಿಂಗೋದ್ಭವ ಲೀಲೆ ಅಂತಂದ್ರೆ, ಲಯಂ ಗಚ್ಚತಿ ಯತ್ರೈವ ಜಗತೇ ಚರಾಚರಂ ಪುನಃ ಪುನಃ ಸಮುತ್ಪತ್ತಿ ತಲ್ಲಿಂಗಂ ಬ್ರಹ್ಮ ಶಾಶ್ವತಂ ಅಂತಂದ್ರು. ಈ ಜಗತ್ತು ರೇಣುಕ ಭಗವತ್ಪಾದರ ಆದೇಶ ಏನಪ್ಪಾ ಅಂತಂದ್ರೆ, ಲಿಂಗ ಶಬ್ದದ ಅರ್ಥವನ್ನು ಬಹಳ ವಿಶಾಲವಾಗಿ ಹೇಳ್ತಾರೆ ಅವರು. ಜಗತ್ತಿನ ಉತ್ಪತ್ತಿ ಮತ್ತು ಸ್ಥಿತಿ ಲಯ, ಈ ಜಗತ್ತಿನ ಉತ್ಪತ್ತಿ ಇರಬಹುದು, ಸ್ಥಿತಿ ಲಯ ಇರಬಹುದು, ಇವೆಲ್ಲವುಗಳಿಗೆ ಕಾರಣೀಭೂತವಾಗಿರತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಲಿಂಗ, ಪರಮತತ್ವವೇ ಅದೇ ಲಿಂಗ ಅಂತ. ಇದು ಪರಶಿವನ ನಿರ್ಗುಣ ನಿರಾಕಾರದ ಪ್ರತೀಕವು. ಅನೋರಣಿಯಾನ್ ಮಹತೋ ಮಹಿಯಾನ್ ಅಂತ ಶ್ರುತಿ ಕೇಳ್ತೇವೆ ನಾವು. ಆ ಪ್ರಮಾಣದಂತೆ ಲಿಂಗಮೂರ್ತಿಯು ಅಣುವಿಗಿಂತ ಅಣುವುದು, ಆಮೇಲೆ ಮಹತ್ತಿಗಿಂತ ಮಹತ್ತಾದಾಗಿಯೂ. ಶಿವಪುರಾಣ, ಲಿಂಗ ಪುರಾಣ ಮತ್ತೆ ಸ್ಕಂದ ಪುರಾಣದಲ್ಲಿ ಪರಶಿವನ ವಿರಾಟ್ ಲಿಂಗ ರೂಪದಲ್ಲಿ ಅವತರಿಸಿದ ಲೀಲೆಯನ್ನು ಬಹಳ ವಿಸ್ತಾರವಾಗಿ ನೋಡ್ತೇವೆ ನಾವು. ಇದು ಶಿವನ 25ನೇ ಲೀಲೆ ಎಂಬುದಾಗಿ ವಾತುಲ ಶುದ್ಧಾಗಮ ಅಂತಕ್ಕಂಥ ನಮಗೆ ಹೇಳ್ತಾ ಬರ್ತದೆ. ಅಂದ್ರೆ ಪ್ರಪಂಚವೆಲ್ಲ ಈ ಪ್ರಳಯ ಸಮುದ್ರದಲ್ಲಿ ಮುಳುಗಿದಾಗ ಬ್ರಹ್ಮ ಹಾಗೂ ವಿಷ್ಣು ಇವರಲ್ಲಿ ನಾನು ಶ್ರೇಷ್ಠ ಅಂತೇಳಿ ಕಲ ಪ್ರಾರಂಭ ಆಗಿಬಿಡುತ್ತದೆ. ಈ ಕಲವನ್ನು ಇತ್ಯರ್ಥಗೊಳಿಸುವುದಕ್ಕಾಗಿ ಇವರಿಬ್ಬರಲ್ಲಿ ಮಧ್ಯದಲ್ಲಿ ಪರಶಿವ ವಿರಾಟ್ ಜ್ಯೋತಿರ್ಲಿಂಗದ ರೂಪದಲ್ಲಿ ಅವತರಿಸಿದನು ಅಂತ. ಅವತರಿಸಿ ಅಶರೀರವಾಣಿಯಿಂದ ಹೇಳ್ತಾನೆ ಏನಂತಂದ್ರೆ, ಈ ಲಿಂಗದ ಆದಿ ಮತ್ತು ಅಂತ್ಯ, ಈ ಆದಿ ಅಂತ್ಯವನ್ನ ಇಬ್ಬರು ಅರಿತುಕೊಂಡು ಬನ್ರಿ ಅಂತ ಹೇಳ್ತಾನೆ. ಆ ಆದೇಶದ ಮೇರೆಗೆ ಬ್ರಹ್ಮನು ಲಿಂಗದ ಒಂದು ಮಸ್ತಕವನ್ನು ಅರಿಲಿ ಏನ್ ಮಾಡ್ತಾನೆ, ಹಂಸನಾಗಿ ಆಕಾಶ ಕಡೆ ಹಾರಿಬಿಡ್ತಾನೆ. ವಿಷ್ಣು ಶ್ವೇತವರಹನಾಗಿ ಏನ್ ಮಾಡ್ತಾನೆ, ಪಾತಾಳಕ್ಕೆ ಇರ್ತಾನೆ. ಹೀಗೆ ಇಬ್ಬರು ಸಹಸ್ರ ವರ್ಷ ಪರಂತರವಾಗಿ ತಮ್ಮ ಮಾರ್ಗದಲ್ಲಿ ಹಾಗೆ ಕ್ರಮಿಸ್ತಾ ಇದ್ರು. ಅವರು ಆದಿ ಹಂತಗಳನ್ನು ಕಾಣದೆ ನಿರಾಶರಾಗಿ ಹಿಂತಿರುಗಿ ಬಂದ್ರು. ಆದರೆ ಬ್ರಹ್ಮನು ಲಿಂಗ ಮಸ್ತಕವನ್ನು ಕಂಡು ಬಂದೆ ಅಂತ ಸುಳ್ಳು ಹೇಳಿ, ಈಗ ಸುಳ್ಳು ಸಾಧಿಸಿದ್ದಾಗಿ ಕೇತಕಿ ಹಾಗೂ ಕಾಮಧೇನುಗಳನ್ನ ಸಾಕ್ಷಿಯಾಗಿ ತಂದು ಬಿಟ್ಟಿದ್ದಾನೆ. ಕೇತಕಿ ಸುಳ್ಳು ಸಾಕ್ಷಿಯನ್ನು ಹೇಳಿದ್ರಿಂದ ನೀನು ಲಿಂಗ ಪೂಜೆಗೆ ಅನರ್ಹನಂತೇಳಿ ಪರಶುವನು ಶಾಪ ಇರ್ತನು ಅಂತಕ್ಕಂಥದ್ದು. ಅದರಂತೆ ಬ್ರಹ್ಮನ ಪರವಾಗಿ ಸಾಕ್ಷಿ ಹೇಳಲು ಬಂದಂತ ಕಾಮಧೇನು ಏನದಲ್ಲ, ಆ ಕಾಮಧೇನು ಮಸ್ತಕದಿಂದ ಸುಳ್ಳು ಹೇಳಿದ್ರು ಬಾಲವನ್ನು ಅಲ್ಲಾಡಿಸಿ
ಮಾಡ್ಕೊಳ್ತಿರ್ತಾನೆ. ಈ ಪಾದವನ್ನ ಕಾಣಲಿಲ್ಲ ಅಂತೇಳಿ ಸತ್ಯ ನುಡಿದಂತ ವಿಷ್ಣುವಿಗೆ ನೀನು ಜಗತ್ತು ಪೂಜ್ಯನಾಗು ಅಂತೇಳಿ ಆಶೀರ್ವಾದ ಮಾಡ್ತಾರಂತ. ಅಷ್ಟೇ ಲೋಕದಲ್ಲಿ ಬ್ರಹ್ಮ ದೇವಾಲಯಗಳನ್ನ ಬಹಳ ಓಳ ಇಲ್ಲ ಅಂತ ಅನ್ಬೋದು. ಲೋಕದ ಜನರಾದ್ರೂ ಕೂಡ ಗೋವಿನ ಮಸ್ತಕದಕ್ಕಿಂತ ಯಾವ್ದನ್ನ ಪೂಜೆ ಮಾಡ್ತಾರೆ, ಹಿಂದೇನ ಅದ ಕುಚ್ಚ ಅಂತಾರೆ ಅಂದ್ರೆ ಬಾಲ, ಅಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಬಾಲ ಪೂಜೆ ಮಾಡ್ತಾರೆ. ಮತ್ ನೋಡ್ರಿ ನೀವು ಆ ಗೋವು ನೀರ್ ಕುಡಿಬೇಕಾದ್ರೆ ಏನ್ ಮಾಡ್ತಿರೋದು, ತನ್ನ ಎರಡೂ ಪಾದಗಳನ್ನ ಮೊದಲ ದೇವ್ರ ಹಾಕ್ತಿರುವಂತ, ಎರಡೂ ಪಾದಗಳನ್ನ ಮೊದಲು ಬಿಟ್ಟು ಆಮೇಲೆ ನೀರು ಕುಡಿಸೋದು. ಯಾಕಂತಂದ್ರ ಅಲ್ಲಿ ಏನಾದ್ರೂ ಕಲ್ಮಶ ಅಲ್ಲಿ ಅಶುದ್ಧಿ ಅಂತಂದ್ರ ಅದ್ರ ಪಾದದಿಂದ ಅದು ಶುದ್ಧ ಆಗತ್ತಂತ. ಅದಕ್ಕೆ ಎರಡು ಮುಂದಿನ ಪಾದ ಬಹಳ ಮುಖ್ಯ, ಕಾಲನು ಅಷ್ಟ ಮುಖ್ಯ, ಅದ್ರ ಮುಂದಿನ ಎರಡೂ ಪಾದಗಳು ಕಾಲು ಅಷ್ಟ ಮುಖ್ಯ. ಅದಕ್ಕೆ ಗೋವು ಏನ್ ಮಾಡೋದು ಗೊತ್ತಾ, ಎರಡೂ ಪಾದಗಳ ಮೊದಲಿಟ್ಟು ಆನಂತರ ಮುಂದೆ ನೀರು ಕುಡಿತಿರೋದು. ಆದ್ರೆ ಆಡ ಹೆಂಗ್ ಕುಡಿತಿದ್ರಿ, ಆಡ ತನ್ನ ಎರಡೂ ಹಿಂಗ ಮೊಣಕಾಲ ಇದೆ, ಎರಡೂ ಮುಂದಿನ ಕಾಲನ್ನು ಮಡಿತಿರೋದು, ಮಡಿಸಿ ಬರೀ ಮೊಟ್ಟೆ ಮ್ಯಾಗ ನೀರು ಕುಡಿತಿರೋದು, ಹೌದಲ್ರಿ? ಆದ್ರೆ ಹೆಂಗ್ ಏನ್ ಮಾಡ್ತದ, ಹೆಂಗ್ ಪೂರ್ತಿ ನೀರಾಗ ಹೋಗಿ ಆ ನೀರು ಶುದ್ಧ ನೀರು ಸಹಿತ ಎಲ್ಲ ಕಲ್ಮಶ ಮಾಡಿ ಆನಂತರ ಕುಡಿತದೆ ಅಂತಕ್ಕಂಥದ್ದು ನೋಡ್ತೀವಿ ನಾವು. ಅದಕ್ಕ ಇಲ್ಲಿ ಗೋವಿನ ಮತ್ತಕ್ಕಿಂತ ಅದರ ಹಿಂದಿನ ಬಾಲ ಏನದಲ್ಲ ಅದು ಬಹಳ ಶ್ರೇಷ್ಠ ಅಂತಕ್ಕಂಥದ್ದು. ಮತ್ತಿನ್ನೊಂದು, ಗೋವಿನಲ್ಲಿ ಆ ಎಲ್ಲ ಚೈತನ್ಯವನ್ನ ಆ ಒಂದು ಏನ ಕಾಸ್ಮಿಕ್ ಎನರ್ಜಿ ಅಂತೀವಲ್ಲ ಆ ಹಿಡ್ಕೊಂತ ಶಕ್ತಿ ಗೋವಿನಲ್ಲಿ ಮಾತ್ರ ಇರ್ತದೆ. ಅದಕ್ಕ ಏನಂತ ಲಿಂಗದ ಆಕಾರ ಇರ್ತದಲ್ಲ ಏಣಿ, ಆ ಏಣಿಗೆ ಬಹಳ ಮಹತ್ವ. ಆ ಏಣಿ ಯಾವ ಆಕಾರ ಇರ್ತಿರೋದು, ಲಿಂಗದ ಆಕಾರ. ಲಿಂಗ ನೋಡಿದಿರಲ್ಲ ತಾವಲ್ಲಿ ಕುಡಿಯೋ ಲಿಂಗ, ಲಿಂಗ ಅದ ಲಿಂಗದ ಆಕಾರ ಇರ್ತದೆ. ಅದಕ್ಕ ಆ ಲಿಂಗದ ಆಕಾರ ಇರುತ್ತಲ್ಲ ಆ ಸ್ಥಳದಲ್ಲೇ ಆ ಒಂದು ಎನರ್ಜಿ ಶರೀರ ಅದ್ರ ಮುಖಾಂತರ ಇರ್ಬೋತಿರೋದು. ಅದಕ್ಕೆ ಗೋವಿಗೆ ಅಷ್ಟು ಮಹತ್ವ ಅಂತಕ್ಕಂಥದ್ದು. ಅದಕ್ಕ ಶಿವನ ಮುಂದೆ ಯಾವಾಗಲೂ ನಂಬಿಕೆ ಇರ್ತದೆ, ಉದ್ದೇಶ ಇದೆ. ಹೀಗೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಅತಿ ವೇಗವಾಗಿ ಚಲಿಸುವ ವಸ್ತು ಅಂತಂದ್ರ ಪ್ರಕಾಶ ಅಂತಕ್ಕಂಥ ಬೆಳಕು. ಇದು ಹೆಂಗಪ್ಪ ಅಂತಂದ್ರ 1 ಸೆಕೆಂಡ್ಗೆ 1,30,000 ಮೈಲುಗಳ ವೇಗದಲ್ಲಿ ಚಲಿಸುವಂತೆ ವಿಜ್ಞಾನ ಹೇಳ್ತಾರೆ. ಇಷ್ಟು ವೇಗದಿಂದ ಚಲಿಸಿದ ಸೂರ್ಯನ ಆ ಪ್ರಕಾಶವು ಭೂಮಿಗೆ ಬರಲು 9.5 ಮಿನಿಟ್ಗಳ ತಲುತ್ತದೆ. ಆದರೆ ನಾವು ಆಕಾಶದಲ್ಲಿ ಅನಂತ ನಕ್ಷತ್ರಗಳಾದ್ರಿಂದ ಈ ಸೂರ್ಯನಿಗಿಂತಲೂ ಬೃಹದಾಕಾರವಿದ್ದವು. ಅವುಗಳ ಪ್ರಕಾಶವಾದರೂ ಅಷ್ಟೇ ವೇಗದಿಂದ ಸಹಸ್ರಾರು ವರ್ಷಗಳಿಂದ ಭೂಮಿಯಂತ ಸಾಗಿಸ್ತಾ ಇದ್ರು ಅವುಗಳ ಪ್ರಕಾಶ ಇನ್ನೂ ಭೂಮಿಯನ್ನ ತಲುಪಿಲ್ಲ ಎಂಬುದಾಗಿ ವಿಜ್ಞಾನ ಹೇಳ್ತಾ ಇರ್ತಾರೆ. ಇದ್ರಿಂದ ಏನಪ್ಪಾ ಅಂತಂದ್ರೆ ಈ ವಿಶ್ವ ಎಷ್ಟು ವಿಶಾಲವಾಗಿದೆ ಅಂತ ಬರ್ತಷ್ಟೇ. ಈ ಕಾರ್ಯಭೂತವಾಗಿರ್ತಕ್ಕಂಥ ಈ ವಿಶ್ವವೇ ಇಷ್ಟು ವಿಶಾಲವಾಗಿದ್ರೆ ಮತ್ತು ಇದ್ರ ಏನು ಉತ್ಪತ್ತಿ ಸ್ಥಿತಿ ಲಯ ಅಂತ ಹೇಳ್ತಲ್ಲ ನಾವು, ಈ ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣೀಭೂತವಾಗಿರ್ತಕ್ಕಂಥ ಆ ಲಿಂಗ ಏನದಲ್ಲ ಮೂಲ ತತ್ವ, ಆ ಲಿಂಗ ತತ್ವ ಅದಷ್ಟು ವಿಶಾಲವಾಗಿರ್ಬೇಕಲ್ಲ. ಅಂತಹ ಲಿಂಗ ತತ್ವದ ಪಾದ ಮಸ್ತಕ ಮತ್ತು ಅದನ್ನು ಅರಿಯಲು ವಿಷ್ಣು ಬ್ರಹ್ಮರು ಸಹಸ್ರಾರು ವರ್ಷ ಅತಿ ವೇಗವಾಗಿ ಪ್ರಯಾಣ ಮಾಡಿದ್ರು ಕೂಡ ಅವ್ರಿಗೆ ಕಾಣಲಿಲ್ಲ ಎಂಬಂತ ಪುರಾಣದ ಮಾತನ್ನು ನಾವು ಕೇಳ್ತಾ ಬರ್ತೀವಿ. ಇಂದಿನ ಒಂದು ವಿಜ್ಞಾನದಲ್ಲಿ ಕಾಲ್ಪನಿಕ ಅಂತೇಳಿ ಪರಿಗಣಿಸಲ್ಪಡತಕ್ಕದ, ಆದರೆ ವೈಜ್ಞಾನಿಕರಂತೆ ನಾವು ಪರಿಗಣಿಸಲ್ಪಡ್ಬೇಕಂತ ಎಷ್ಟೊಂದು ಸತ್ಯ ಇದೆ ಅಂತ. ಈಗಾದ್ರೂ ಕೂಡ ನಾವು ವಿಜ್ಞಾನ ಹೇಳ್ತಾರೆ ಅಲ್ಲೊಂದು ಪಾಯಿಂಟ್ ಇದೆ, ಅಲ್ಲಿ ಮೂಲ ತತ್ವ ಇದೆ ಅಂತಕ್ಕಂಥದ್ದು ಲಿಂಗ ತತ್ವ ಅಂತ ಹೇಳ್ತೀವಿ ನಾವು. ಅದಕ್ಕ ಇನ್ನೇನ್ ಹೇಳ್ತಾರಂದ್ರ ದೇವ ದಾನವಾದಿಗಳ ಲಿಂಗ ಪೂಜಕರು ಅಂತ. ಈ ದೇವ ದಾನವರು ಈ ಲಿಂಗ ಪೂಜೆಯನ್ನು ಹೇಗೆ ಮಾಡಿದ್ರು ಇದೆಲ್ಲವನ್ನ ತಿಳಿದ ಆನಂತರ ಲಿಂಗಧಾರಣ ಮಹತ್ವವನ್ನು ಕೂಡ ಹೇಳ್ತಾರೆ. ಈಗ ಈ ಪ್ರಪಂಚದಲ್ಲಿ ಹೀಗೆ ಈ ಪ್ರಪಂಚದ ಆದಿಯಲ್ಲಿ ಪರಶಿವನ ಏನ್ ಮಾಡಿದ, ಲಿಂಗ ರೂಪದಲ್ಲಿ ಅವತರಿಸಿದ್ರಿಂದ ಲಿಂಗದ ಒಂದು ಇತಿಹಾಸ ಪ್ರಪಂಚದಷ್ಟೇ ಪ್ರಾಚೀನವಾಗಿರ್ತಕ್ಕಂಥದ್ದು ಅಂತ. ಈ ಸೃಷ್ಟಿಯ ಆದಿಯಿಂದ ಇಂದಿನವರೆಗೆ ಲಿಂಗ ಪೂಜೆ ಅವ್ಯಾಹಿತವಾಗಿ ನಡ್ಕೊತ ಬಂದಿದೆ. ಈ ಪ್ರಪಂಚದ ಮೂಲ ತತ್ವ ಲಿಂಗ ಎಂಬುದನ್ನ ಅರಿತಂತ ಯಾರು ದೇವ, ದಾನವ, ಯಕ್ಷ, ರಕ್ಷ, ಗಂಧರ್ವ, ನಾಗ ಮತ್ತು ಮನುಷ್ಯಾದಿಗಳು
ಅವು ಹೆಂಗಪ್ಪ ಅಂದ್ರೆ ಯುಗ ಯುಗಗಳಲ್ಲಿ ವಿವಿಧ ದ್ರವ್ಯಗಳಿಂದ ಲಿಂಗವನ್ನ ಅಲ್ಲಿ ನಿರ್ಮಿಸಿ ಅದನ್ನ ಪೂಜಿಸಿ ಆ ಎಲ್ಲ ವಿಷಯವನ್ನು ನಾವು ಎಲ್ಲ ಶಿವ ಪುರಾಣ ಹೇರಳವಾಗಿ ಕಾಣ್ತೀವಿ, ನೋಡ್ತೀವಿ. ಈ ಲಿಂಗ ಪುರಾಣದ ಪೂರ್ವ ಭಾಗದ 74ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ವಿಷ್ಣು ಇಂದ್ರನೀಲಮಣಿಯನ್ನ ಇಂದ್ರಮಣಿಯ ಲಿಂಗವನ್ನು ಪೂಜೆ ಮಾಡಿದ. ಇಂದ್ರನು ಪದ್ಮರಾಗಮಣಿಯ ಲಿಂಗವನ್ನ, ಆಮೇಲೆ ವಿಶ್ರವಣ ಮಗನು ಸ್ವರ್ಣಲಿಂಗವನ್ನ, ವಿಶ್ವದೇವತೆಗಳು ಬೆಳ್ಳಿ ಲಿಂಗವನ್ನ, ಮತ್ತೆ ಅಷ್ಟವಸ್ತುಗಳು ಚಂದ್ರಕಾಂತ ಮಣಿಯ ಲಿಂಗವನ್ನ, ಅಶ್ವಿನಿ ಕುಮಾರರು ಆಸ್ತಿಕ ಲಿಂಗವನ್ನ, ವರುಣನು ಸ್ಫಟಿಕ ಲಿಂಗವನ್ನು, ಸೂರ್ಯನು ತಾಮ್ರದ ಲಿಂಗವನ್ನು, ಚಂದ್ರನು ಮುದ್ರ ಲಿಂಗವನ್ನು, ಅನಂತಾನಾಗರು ಹವಳದ ಲಿಂಗವನ್ನ, ಮತ್ತು ದೈತ್ಯರು ಅಯಸ್ಕಾಂತದ ಲಿಂಗವನ್ನ, ರಾಕ್ಷಸರು ಲೋಹಮಯ ಲಿಂಗವನ್ನ, ಮತ್ತು ಮಯಾಸುರರು ಈ ಮರ್ಣೀಕತ ಮಣಿ ಅಂತ ಹೇಳ್ತಾರೆ ಆ ಲಿಂಗವನ್ನ, ಮತ್ತೆ ಲಕ್ಷ್ಮಿಯು ಬಿಲ್ವೃಕ್ಷದ ಲಿಂಗವನ್ನು, ಮತ್ತು ಮುನಿಗಣರು ದರ್ಭೆ ಲಿಂಗವನ್ನು, ಸರಸ್ವತಿಯು ರಕ್ತಲಿಂಗವನ್ನು, ದುರ್ಗಿಯು ಹೇಮಲಿಂಗವನ್ನು, ಮತ್ತು ಪಿಶಾಚಿಗಳು ಆ ಶೀರ್ಷ ಲಿಂಗವನ್ನ, ಹೀಗೆ ಅವರವರ ಯೋಗ್ಯತೆ ಅವರವರನುಸಾರವಾಗಿ ಅವರು ನಾನಾ ವಿಧ ದ್ರವ್ಯಗಳಿಂದ ಆ ಶಿವಲಿಂಗವನ್ನ ನಿರ್ಮಿಸಿ ಪೂಜೆ ಮಾಡಿದ್ರು ಅಂತ. ಹೀಗೆ ಪೂಜೆ ಮಾಡಿ ತಮ್ಮ ಅಭಿಷ್ಟವನ್ನ ಪ್ರಾಪ್ತಿಯನ್ನು ಮಾಡಿಕೊಂಡ್ರು. ಈ ವಿಷಯವು ಬಹಳ ವಿಸ್ತಾರವಾಗಿ ವಿವರಿಸಲ್ಪಡುತ್ತದೆ. ಇದಿಷ್ಟು ದೇವದಾನವಾದಿಗಳು ಪೂಜಿಸಲ್ಪಟ್ಟಂತ ಈ ಲಿಂಗ ಅಂತಕ್ಕಂಥದ್ದು. ಇನ್ನ ಈ ಲಿಂಗ ನಿರ್ಮಾಣವಾಗಿರ್ಬೇಕಾದ್ರೆ ಇದಕ್ಕೆ ಯಾವ್ಯಾವ ದ್ರವ್ಯಗಳು ಹಾಕ್ತಾರೆ, ಏನಿದು ಅಂತ ನೋಡೋಣ ನಾವು. ಈಗ ಇದರಂತೆ ಗರುಡ ಪುರಾಣದಲ್ಲಿ ಕೂಡ ನೋಡಬಹುದು ನಾವು. ಪುಷ್ಪ, ಗೋಮಯಂ, ಉಪ್ಪು, ಭಸ್ಮ, ಬೆಲ್ಲ, ಸಕ್ಕರೆ, ಧಾನ್ಯ, ಫಲ, ಕರಿಕೆ, ಕರ್ಪೂರ, ಬೆಣ್ಣೆ, ಅಯಸ್ಕಾಂತ, ಸ್ಫಟಿಕ, ವೈಡೂರ್ಯ ಮುಂತಾದ ಎಷ್ಟಪ್ಪ ಅಂದ್ರೆ 36 ದ್ರವ್ಯಗಳಿಂದ ಈ ಶಿವಲಿಂಗವನ್ನು ನಿರ್ಮಿಸಿ ಉಳಿಸುವಂತ ವಿಷಯ ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಯಾರು? ಶ್ರೀ ರಾಮದಾಸ್ ಗೌಡ್ರು, ಶಿವಾಂಕ ಪುಟ 150ರಲ್ಲಿ. ಇನ್ನು ಹೀಗೆ ಈ ಅನೇಕ ವಿಧವಾದಂತ ಲಿಂಗಗಳನ್ನ ಲಿಂಗ ಪುರಾಣದಲ್ಲಿ ಕೂಡ ನೋಡ್ತೀವಿ ನಾವು. ಷಡ್ವಿಧಂ ಲಿಂಗಂ ಮಿಥ್ಯಾಹೋರಾಧವನ್ಯಾಂಶ ಪ್ರವೇದತ ಅಂತಕ್ಕಂಥದ್ದು. ಅಂದ್ರೆ ಈ ಶೈಲಜ, ರತ್ನಜ, ಧಾತುಜ, ಧಾರುಜ, ಮೃನ್ಮಯ ಮತ್ತು ಕ್ಷಣಿಕ ಎಂಬುದಾಗಿ 6 ಪ್ರಕಾರವಾಗಿ ಈ ಲಿಂಗ ಎಲ್ಲ ವಿಶ್ಲೇಷಣೆ ನೋಡಿದಾಗ ಲಿಂಗವಾಗದ ಪದಾರ್ಥವೇ ಜಗತ್ತಿನಲ್ಲಿ ಇರುವುದಿಲ್ಲ ಅಂತ. ಅದಕ್ಕಂತ ಹೇಳ್ತಾರೆ ಸರ್ವಂ ಲಿಂಗಮಯಂ ಜಗತ್ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಇಷ್ಟಲಿಂಗ ನಿರ್ಮಾಣಕ್ಕೆ ಉಪಯೋಗಿಸುವಂತ ವಿಭಿನ್ನ ಶಿಲೆಗಳು ಯಾವುವು ಅಂತ ನೋಡೋದಾದ್ರೆ ಶ್ರೀ ಜಗತ್ ರೇಣುಕ ಭಗವತ್ಪಾದರು ಹೇಳ್ತಾರೆ, ಇಷ್ಟಲಿಂಗ ನಿರ್ಮಾಣಕ್ಕೆ ಸ್ಫಟಿಕ, ಶೈಲಜ, ಬಾಣ, ಚಂದ್ರಕಾಂತ ಮತ್ತು ಸೂರ್ಯಕಾಂತಗಳೆಂಬಂತ ವಿಶಿಷ್ಟ ಶಿಲೆಗಳ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಈ ಶಿಲೆಗಳು ಭೌತಿಕವಾಗಿಯೂ ವಿಲಕ್ಷಣ ಶಕ್ತಿಗಳಾಗಿವೆ. ಯಾಕಂದ್ರೆ ಈ ಚಂದ್ರಕಾಂತ ಮತ್ತು ಸೂರ್ಯಕಾಂತ ಶಿಲೆಗಳು ಆಕರ್ಷಣ ಶಕ್ತಿಗಳು, ಅಂದ್ರೆ ಅಯಸ್ಕಾಂತ ಶಿಲೆಯ ಜಾತಿಗೆ ಸೇರಿದ್ದಾಗಿವೆ. ಮತ್ತೆ ಚಂದ್ರಕಾಂತ ಶಿಲೆಯು ಚಂದ್ರನ ಕಿರಣ ಸ್ಪರ್ಶದಿಂದ ಜಲವನ್ನ ಅಲ್ಲಿ ಹೊರಹೊಮ್ಮಿಸ್ತದೆ ಆ ಶಿಲೆ. ಮತ್ತೆ ಸೂರ್ಯಕಾಂತ ಶಿಲೆಯು ಸೂರ್ಯಕಿರಣವನ್ನ ಆ ಸೂರ್ಯನ ಒಂದು ಸ್ಪರ್ಶವಾದ ತಕ್ಷಣ ಆ ಒಂದು ಅಗ್ನಿಯನ್ನ ಹೊರಚೆಲ್ತದೆ. ಹೀಗೆ ಪ್ರಾಚೀನ ಸಂಸ್ಕೃತಗಳು ಕೂಡ ತಮ್ಮ ಒಂದು ಸಾಹಿತ್ಯದಲ್ಲಿ ಇವುಗಳ ಒಂದು ವರ್ಣನೆ ಮಾಡಿಕೊಂಡು ಇಂದು ಇಂತಹ ಒಂದು ಉತ್ಕೃಷ್ಟ ಶಿಲೆಗಳು ಬಹಳ ಅಭಾವ ಸಿಗುವುದಿಲ್ಲ. ಅದಕ್ಕೆ ಈ ಸ್ಫಟಿಕ, ಶೈಲಜ ಮತ್ತು ಭಾನ್ಲಿಂಗಗಳು ಇಂದು ಬಹಳ ಹೇರಳವಾಗಿ ದೊರೆಯುವುದು ಅಂತಕ್ಕಂಥದ್ದು. ನಾವೇನ್ ಹಾಕ್ತೇವೆ ಇವೆಲ್ಲ ಸ್ಫಟಿಕ ಮತ್ತು ಶೈಲಜ, ಭಾನ್ಲಿಂಗಗಳು ಅಂತಕ್ಕಂಥವು. ಈ ವೀರಶೈವ ಸಂಸ್ಕೃತಿಯಲ್ಲಿ ಶೈಲಜ ಲಿಂಗಗಳ ಉಪಯೋಗ ಬಹಳಷ್ಟಿದೆ ಅಂತಕ್ಕಂಥದ್ದು. ಶೈಲಜಂ ಸರ್ವಸಿದ್ಧಿದಂ ಶೈಲಜಂ ಕ್ಷೋತ್ತಮಂ ಪ್ರೋಕ್ತಂ ಮಧ್ಯಮಂ ಚೈವ ಧಾತುಜಂ ಅಂತ ಲಿಂಗ ಪುರಾಣದ ಪೂರ್ವ ಭಾಗದಲ್ಲಿ 77ನೇ ಅಧ್ಯಾಯದಲ್ಲಿ ಹೇಳ್ತಾ ಬರ್ತಾರೆ. 77ರಿಂದ 18ನೇ ಪುಟ. ಶ್ರೀ ಶೈಲಜಂ ಮಹಾದೇವಿ ಹೀಹಿ ಕಾಮುಷ್ಟಿಕ ಪ್ರದಂ ಸರ್ವೋತ್ತಮೋತ್ತಮ ಲಿಂಗಂ ಸರ್ವಾಭಿಷ್ಟಾರ್ಥದಾಯಕಂ ಅಂತೇಳಿ ಪಾರಮೇಶ್ವರ ತತ್ವದಲ್ಲಿ ಕೂಡ ಪಟಲ್ 11ರಲ್ಲಿ ಹೇಳ್ತಾರೆ. ಹೀಗೆ ಈ ಲಿಂಗ ಪುರಾಣ ಮತ್ತು ಪಾರಮೇಶ್ವರ ತಂತ್ರ ಮತ್ತೆ ಈ ವೀರಶೈವ ಧರ್ಮ ಈ ಶಿಲೆಯ ಉತ್ಕೃಷ್ಟತೆ ಬಗ್ಗೆ ಹೇಳ್ತಾ ಹೋಗ್ತಾರೆ.
ಅನ್ನುವಂಥದ್ದು ಜಡ ಚೇತನಗಳೆರಡರಲ್ಲೂ ಕೂಡ ಸಮಾನವಾಗಿ ವ್ಯಾಪಿಸಿಕೊಂಡಿರೋದ್ರಿಂದ ಚೇತನದಲ್ಲಿ ಪೂಜೆಯನ್ನು ವಿಧಿಸದೆ ಜಡದ್ರವ್ಯಗಳಾಗಿರ್ತಕ್ಕಂಥ ಯಾವುವು ಈ ಶಿಲೆ ಮುಂತಾದವಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಶಿವಲಿಂಗಗಳನ್ನ ವಿಧಿಸಿದಂತ ರಶ್ ಏನಿರ್ಬೋದು ಅಂತಕ್ಕಂಥದನ್ನ ಇಲ್ಲಿ ಪ್ರಶ್ನೆ. ಯಾಕಂತಂದ್ರೆ ಭಗವಂತ ಹೇಗಿದ್ದಾನೆ, ಜಡ ಮತ್ತು ಚೇತನ ಎರಡೂ ಇದ್ದಾನೆ, ಸಮಾನವಾಗಿ ವ್ಯಾಪಿಸಿಕೊಂಡಿದ್ದಾನೆ ನಾವು. ಆದ್ರೆ ಈ ಚೇತನ ಪೂಜೆ ಇಲ್ಲ, ಆದ್ರೆ ಈ ಜಡ ಏನೋ ಶಿಲೆಗಳು ಇರ್ಬೋದು, ಈ ಲಿಂಗದಲ್ಲಿ ಯಾಕೆ ಪೂಜೆ ಇದೆ, ರಹಸ್ಯವೇನು ಅಂತಕ್ಕಂಥದ್ದು ನೋಡಿದಾಗ ಇದು ಜಿಜ್ಞಾಸೆ ನಮ್ಮಲ್ಲಿ ಬರ್ತದೆ. ಆದ ಕಾರಣ ಆಚಾರ್ಯರು ಈ ಮುಖ್ಯ ರಹಸ್ಯವನ್ನ ಇಲ್ಲಿ ಆಲೋಚಿಸೋಣ. ಏನ್ ಹೇಳ್ತಾರೆ ಅವರು? ಒಬ್ಬರು ಶುಭಾಸ್ಕಾರ ಹೇಳ್ತಾರೆ, ನ ದ್ವಿಷಂತಿ ನ ಯಾಚಂತೆ ಪರನಿಂದಾನಂ ನ ಕುರುವತೆ ಅನಾಹೂತಾನ ಛಾಯಾಂತಿ ತೇನಾಶ್ವಾನೋಪಿ ದೇವತಾ. ಈ ಒಂದು ಶುಭಾಷಿತದಲ್ಲಿ ಕವಿಯು ಶಿಲೆಯಲ್ಲಿ ಉತ್ಕೃಷ್ಟ ಗುಣಗಳನ್ನ ಎತ್ತಿ ತೋರಿಸ್ತಾ ಇದ್ದಾನೆ. ಏನು ಉತ್ಕೃಷ್ಟ ಗುಣಗಳು ಅಂತಂದ್ರೆ, ಶಿಲೆಗಳು ಪರಸ್ಪರ ದ್ವೇಷ ಮಾಡುವುದಿಲ್ಲ, ದ್ವೇಷಿಸುವುದಿಲ್ಲ, ಅನ್ಯರಿಗೆ ಏನನ್ನೂ ಬೇಡುವುದಿಲ್ಲ, ಪರರ ನಿಂದೆನೂ ಮಾಡುವುದಿಲ್ಲ, ಮತ್ತೆ ಕರೆದುಕೊಂಡು ಹೋಗದೆ ಯಾರ ಮನೆಗಾದ್ರೂ ತಾವಾಗಿ ಹೋಗ್ತಾಗಂಡ್ರೂ ಹೋಗುವುದಿಲ್ಲ. ಈ ಏನು ಗುಣಗಳಿದಾವೆ, ಈ ಗುಣಗಳು ಶಿಲೆಗಳಲ್ಲಿ ಇರುವುದರಿಂದ ಶಿಲೆಗಳು ಜಗತ್ತಿನಲ್ಲಿ ದೇವರಾಗಿ ಪೂಜೆಗೊಳ್ತಾ ಇದ್ದಾವೆ ಅಂತ. ಅದಕ್ಕೆ ಎಲ್ಲಾ ಗುಣಗಳು ಎಲ್ಲ ಶಿಲೆಗಳಲ್ಲಿ ಸಹಜವಾಗಿರುವಂತೆ ಎಲ್ಲ ಮನುಷ್ಯರಲ್ಲಿ ಇರುವುದಿಲ್ಲ ಅಂತಕ್ಕಂಥದ್ದು. ಮನುಷ್ಯರು ಅನ್ಯರನ್ನ ದ್ವೇಷ ಮಾಡ್ತಾನೆ, ಪರರನ್ನ ಬೇಡಿಕೊಳ್ತಾನೆ, ಪರ ನಿಂದೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅಲ್ಲದೆ ಕರೆದೇ ಇರುವಂತ ತಾನಾಗಿ ಕೂಡ ತಾನಾಗಿ ಹೋಗ್ತಾನೆ. ಈ ದುರ್ಗುಣ ಏನದಲ್ಲ ಇವನಲ್ಲಿ, ಈ ದುರ್ಗುಣಗಳ ಕಾರಣದಿಂದಲೇ ಎಲ್ಲ ಮನುಷ್ಯರು ಜಗತ್ತಿನಲ್ಲಿ ಪೂಜ್ಯರಾಗಿರುವುದಿಲ್ಲ ಅಂತ ಹೇಳ್ತಾರೆ. ಗುಣಾಹ ಪೂಜಾ ಸ್ಥಾನಂ ಗುಣೇಶು ನ ಲಿಂಗನಂ ನ ಚಯವಯ ಅಂತ ಹೇಳ್ತಾರೆ. ಅಂದ್ರೆ ಪುರುಷ ಸ್ತ್ರೀ ಮತ್ತೆ ನಪುಂಸಕಗಳೆಂಬಂತ ಲಿಂಗಗಳಾಗಲಿ, ಕಿರಿಯ ವಯಸ್ಸುಗಳಾಗಲಿ ಈ ಪೂಜಾರತೆಯನ್ನ ವ್ಯಕ್ತಗೊಳಿಸಲಾರವು ಅಂತಕ್ಕಂಥದ್ದು. ಆದ್ರೆ ಸದ್ಗುಣಗಳೇ ಪೂಜನೀಯವಾದವು ಅಂತ. ಅಂದ್ರೆ ಸದ್ಗುಣಗಳು ಪುರುಷನಲ್ಲಿ ಒಡಗೂಡಿದಾಗ ಏನಾಗ್ತದೆ, ಆತನು ಪೂಜ್ಯ ಅಂತ ಅನಿಸ್ಕೊಳ್ತಾನೆ. ಸ್ತ್ರೀಯಲ್ಲಿ ಕಂಗೊಳಿಸಿದಾಗ ಅವಳು ಪೂಜ್ಯಗಳಾಗ್ತಾಳೆ. ಇಲ್ಲವೇ ಯಾವ್ದಾದ್ರೂ ಒಂದು ಜಡ ಪದಾರ್ಥದಲ್ಲಿ ಕಂಡಾಗ ಅದು ಪೂಜ್ಯ ಅಂತಾಗಿ ತೋರುತ್ತೆ ನಮಗೆ. ಸಾಮಾನ್ಯವಾಗಿ ಈಗ ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತೇಳಿ ಅನುಭವಪೂರ್ವಚನ ಅನುಸಾರವಾಗಿ ನಾವು ನೋಡ್ತೀವಿ. ಅಂದ್ರೆ ಮನುಷ್ಯ ಜಾತಿಗಳಲ್ಲಿ ಅವಗುಣಿಗಳೇ ಹೆಚ್ಚು, ಗುಣವಂತರು ಸಿಗುವುದು ಎಷ್ಟೋ ಎಲ್ಲೋ ಲಕ್ಷಕ್ಕೊಬ್ಬ ಕೋಟಿಗೊಬ್ಬ ಅಂತ ವ್ಯಕ್ತಿಗಳಾದ್ರೂ ಜಗತ್ತಲ್ಲಿ ಪೂಜ್ಯರೇ ಆಗಿದ್ದಾರೆ. ಅದರಂತೆ ಮತ್ತೊರು ಒಬ್ಬ ಶುಭಾಷಿತಕಾರ ಹೇಳ್ತಾನೆ, ಏನಂತಾನು, ತ್ಯಾಗ ಏಕೋ ಗುಣ ಶ್ಲಗ್ಯ ಕಿಮಣ್ಣೇರ್ ಗುಣನಾರಾಶಿವಿ ತ್ಯಾಗ ಜಗತಿ ಪೂಜ್ಯಂತೆ ಪಶು ಪಾಷಾಣ ತಾದಪಾಹ. ಅಂದ್ರೆ ಸರ್ವಶ್ರೇಷ್ಠವಾಗಿರತಕ್ಕಂಥ ತ್ಯಾಗ ಗುಣ ಇರುವಾಗಲೇ, ಆ ತ್ಯಾಗ ಗುಣ ಇರುವಂತ ಕಾರಣದಿಂದಲೇ ಈ ಜಗತ್ತಿನಲ್ಲಿ ಗೋ ಮುಂತಾದ ಏನು ಪಶುಗಳಿದ್ದಾವೆ, ಈ ಪಶುಗಳು ಮತ್ತೆ ಶಿಲಾಜಿತ ಮತ್ತು ವಿಗ್ರಹಗಳು ಕೂಡ, ಹಾಗೆ ಬಿಲ್ವ ಗಿಡಗಳು ಮುಂತಾದ ಏನು ಇವೆಲ್ಲ ಪೂಜ್ಯವಾಗಿರೋದಂತ. ಯಾಕೆ? ಇದರಲ್ಲಿ ತ್ಯಾಗ ಗುಣ ಇದೆ ಅಂತಕ್ಕಂಥದ್ದು. ಈ ಗೋ ವೃಕ್ಷ ಮುಂತಾದ ಜೀವನವು ಸ್ವಾರ್ಥಕ್ಕಿಂತ ಏನಪ್ಪಾ ಅದು ಪರೋಪಕಾರ ಬಹಳ ಹೆಚ್ಚು ಪ್ರಧಾನವಾಗಿರುತ್ತ. ಆದ್ರೆ ಮನುಷ್ಯನ ಹಂಗಲ್ಲ. ಅದಕ್ಕೆ ಹೇಳ್ತಾರೆ, ರವಿಶ್ಚಂದ್ರೋ ಗಣಾ ವೃಕ್ಷ ನದಿ ಗಾವಶ್ಚ ಸಜ್ಜನಾ ಏತೇ ಪರೋಪಕಾರಾಯ ಯುಗೇ ದೇವೇನ ನಿರ್ಮಿತಾ ಶುಭಾಷಿತಗಳು. ಅಂದ್ರೆ ಸೂರ್ಯ, ಚಂದ್ರ, ಮೋಡ, ಗಿಡ, ನದಿ, ಗೋ, ಸಜ್ಜನರು ಇವರೆಲ್ಲ ಏನಪ್ಪಾ ಅಂದ್ರೆ ಪರೋಪಕಾರಿಗಳು ಅಂತ ಈ ಒಂದು ಮಾಲಿಕೆಯಲ್ಲಿ ಗುಣಿಸಲ್ಪಡ್ತಾರೆ ಅಂತ. ಒಬ್ಬ ಸತ್ಪುರುಷನಿಗೆ ಅರ್ಪಿಸಬೇಕಾದಂತ ಶ್ರದ್ಧೆಯನ್ನ ರವಿ, ವೃಕ್ಷ ಮುಂತಾದವುಗಳಿಗೂ ಅರ್ಪಿಸಬೇಕೆಂಬುದು ಈ ಕವಿಯ ತಾತ್ಪರ್ಯ ಅಂತ. ಅದಂತೆ ನಾವೆಲ್ಲ ಈಗ ಪ್ರತಿಯೊಂದು ನಾವು ಪೂಜೆ ಭಾವನೆ ಕಾಣ್ತೀವಿ, ಎಲ್ಲ ಪೂಜೆ ಮಾಡ್ತೀವಿ. ನಾವು ಭಾರತದಲ್ಲಿ ನೋಡಿ, ನಾವು ಪ್ರತಿಯೊಂದು ವೃಕ್ಷ ಇರಬಹುದು ಪೂಜೆನ ಕಾಣ್ತೀವಿ, ಪ್ರತಿಯೊಂದು ಶಿಲೆಯಲ್ಲಿ ಕೂಡ ಒಂದು ಪೂಜೆ ಭಾವನೆ ಕಾಣ್ತೀವಿ. ಅಂತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿಯನ್ನೇ ಪರಮಾತ್ಮ ತಂದ್ಬಿಟ್ರು. ಹೀಗೆ ಆ ಪರಮಾತ್ಮ ಅಂತ ಹೇಳಿ ಪೂಜಿಸುವಂತ ಪದ್ಧತಿ ನಮ್ಮಲ್ಲಿ ರೂಢಿ
ಒಂದಾಗಿ ಕಡೆಗಣಿಸಿ ನಾವು ನೋಡ್ತಿದ್ದೀವಿ. ನಾವು ಹೀಗೆ ತನಗಾಗುವ ನೋವುಗಳನ್ನ ಮೌನವಾಗಿ ಅನುಭವಿಸಿ ಮನುಷ್ಯನಿಗಾಗಿಯೇ ತನ್ನ ಜೀವನವನ್ನು ಅರ್ಪಣೆ ಮಾಡುವಂತ ಯಾವುವು ಪಶು ವೃಕ್ಷ ಪಾಷಾಣಗಳಿಂದಲೂ ಕೂಡ ಮನುಷ್ಯನು ತಿಳಿದುಕೊಳ್ಳುವ ಬಹಳಷ್ಟಿದೆ ಅಂತಕ್ಕಂಥದ್ದು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಇಟ್ಟರೆ ಸಗಣಿಯಾದೆ, ತಟ್ಟೆದರೆ ಉರುಳಾದೆ, ಸುಟ್ಟರೆ ಅಸಲಿಗೆ ಪೂರ್ತಿಯಾದೆ, ತಟ್ಟದೆ ಹಾಕಿದರೆ ಮೇಲ್ಗೊಬ್ಬರವಾದೆ, ನೀನ್ ಯಾರಿಗಾದೆಯೋ ಎಲೆ ಮಾನವ ಅಂತ ಕೇಳ್ತಾರೆ. ಈಗ ಒಂದು ಕೋರ್ಟ್ ಹೇಳ್ತದೆ, ಮನುಷ್ಯ ಸಮಾಜಕ್ಕೆ ಬಿಡಿಸಲಾದ ಪ್ರಶ್ನೆ ಇದು, ಇದನ್ನ ಹಾಕಿಬಿಡ್ತದೆ. ಆದ ಕಾರಣ ಪ್ರಕೃತಿಯ ಒಂದು ಜಡ ವಸ್ತುಗಳಾದಂತಹ ಶಿಲೆಗಳಿಂದ ನಿರ್ಮಿಸಲ್ಪಟ್ಟಂತ ಶಿವಲಿಂಗಗಳನ್ನ ಪೂಜಿಸಿ ಮನುಷ್ಯನು ಅವುಗಳಲ್ಲಿ ಉತ್ಕೃಷ್ಟ ಗುಣಗಳನ್ನ ನನ್ನಲ್ಲಿ ಅಳವಡಿಸಿಕೊಳ್ಳಬೇಕು, ತಾನೂ ಆ ಪೂಜ್ಯತೆಯನ್ನು ಹೊಂದಬೇಕು ಎಂಬುದೇ ಈ ಶಿಲಾಲಿಂಗಗಳ ಪೂಜೆಯ ಒಂದು ರಹಸ್ಯ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಅತ್ಯಂತ ಗೂಢ ಚೈತನ್ಯಂ ಜಡ ಮೌವ್ಯಕ್ತ ಮುಚ್ಯತೆ ಅಂತ ಹೇಳ್ತಾರೆ ಜಗದ್ಗುರು. ಅಂದ್ರೆ ಈ ಮುಕ್ತಿಯನ್ನು ಅವಲೋಕನ ಮಾಡಿದಾಗ ಏನಾಗ್ತಕ್ಕಂಥಪ್ಪ, ನಮಗೆ ಜಗತ್ತಲ್ಲಿ ಜಡ ಎನ್ನುವಂತ ಪದಾರ್ಥವೇ ಇರುವುದಿಲ್ಲ ಅಂತ ಹೇಳ್ತಾರೆ ಅವರು. ಯಾಕಂತಂದ್ರೆ ಗೂಢವಾದಂತ ಚೈತನ್ಯಕ್ಕೆ ಲೋಕದ ಜನರು ಜಡ ಅಂತ ಕರೆದ್ಬಿಟ್ರು. ಮೊದಲು ನಾವು ಗಿಡ ಬಳ್ಳಿಗಳನ್ನ ಜಡ ಅಂತ ಭಾವಿಸಿದ್ದೆವು. ಆದ್ರೆ ಏನಾಯ್ತು, ಅವುಗಳಲ್ಲಿ ಕೂಡ ಮನುಷ್ಯರಂತೆ ಉಸಿರಾಟದ ಅಂತ ನೋಡಿದ್ವಿ ನಾವು, ವಿಜ್ಞಾನ ಗುರುತಿಸಿದ್ರು, ಹೌದಲ್ಲ? ಅದರಂತೆ ವಿಜ್ಞಾನದ ವಿಕಾಸವಾಗ್ತಾ ಆಗ್ತದಂತೆ ಈ ಗಿಡ ಬಳ್ಳಿಗಳು ಅವು ಕೂಡ ಏನ್ ಮಾಡ್ತವೆ, ಶ್ವಾಸವನ್ನ ತಗೊಳ್ತವೆ, ಬಿಡ್ತವೆ ಅಂತಕ್ಕಂಥದ್ದು. ಹೀಗೆ ಮನುಷ್ಯರಿಗಿಂತ ಅವುಗಳಿಗೂ ಕೂಡ ಮನಸ್ಸಿದೆ ಅಂತಕ್ಕಂಥ ನೋಡಿದೆ ನಾವು. ಅವು ಕೂಡ ನೋವು ನಲಿವಾಗುತ್ತದೆ, ಅರಿವಾಗುತ್ತದೆ ಅಂತಕ್ಕಂಥದ್ದು. ಇದನ್ನೆಲ್ಲ ಗುರುತಿಸ್ತಾ ಬರ್ತೀವಿ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಏನಾಯ್ತು, ಮನುಷ್ಯಗಿಂತಲೂ ಆ ಗಿಡ ಬೆಳೆಗಳ ಮನಸ್ಸು ಅತಿ ಕೋಮಲ ಅಂತ ನೋಡಿದ್ದೆ ನಾವು. ಈ ಮನುಷ್ಯ ನಮ್ಮ ಮನಸ್ಸು ಎಷ್ಟು ಸೂಕ್ಷ್ಮ ಅಲ್ಲ, ನಮಗಿಂತ ಸೂಕ್ಷ್ಮ ಯಾವ್ದು ಈ ಗಿಡ ಬೆಳೆಗಳು ಅಂತ ಹೇಳ್ತಾ ಬಂತು. ಒಬ್ಬ ಮನುಷ್ಯನನ್ನು ಯಾರಾದ್ರೂ ಹೊಡಿತಿದ್ರಪ್ಪ ಅಂತಂದ್ರ ಮಗ್ಗುಲಲ್ಲಿ ಶತ್ರು ಭಾವನೆಯ ಮತ್ತೊರುವನು ಸಂತೋಷ ಪಡ್ತಿರ್ತಾನೆ, ನೋಡ್ತೀವಿ ನಾವು ಸಮಾಜದಲ್ಲಿ. ಆದ್ರೆ ಅಡವಿಯಲ್ಲಿ ಯಾವುದೇ ಗಿಡವನ್ನ ಒಬ್ಬ ಕೊಡ್ಲಿಯಿಂದ ಕಡಿತಾ ಇದ್ದಾಗ ಏನಾಗ್ತದೆ, ಸುತ್ತಮುತ್ತಲ ಎಲ್ಲಾ ಗಿಡಗಳು ಏನಾಗ್ತವೆ, ಕಡಿಸಿಕೊಳ್ಳುವಂತ ಗಿಡದಷ್ಟೇ ಸಮಾನವಾದಂತ ನೋವು ಅನುಭವಿಸ್ತಾ ಹೋಗುತ್ತೆ. ಇದನ್ನ ಸೂಕ್ಷ್ಮವಾದ ವೈಜ್ಞಾನಿಕ ಪರೀಕ್ಷೆಯಿಂದ ವಿಜ್ಞಾನಿಗಳು ತಿಳಿದುಕೊಂಡಿದ್ದಾರೆ. ಆದ್ರಿಂದ ಏನಪ್ಪಾ ಅಂತ ಹೇಳಿದ್ರು, ಇಂದು ಗಿಡ ಬಳ್ಳಿಗಳನ್ನು ಯಾರಾದ್ರೂ ಜಡ ಪದಾರ್ಥಗಳು ಅಂತಂದ್ರೆ ಅವರನ್ನ ಅವೈಜ್ಞಾನಿಕರಂತ ಕರೆಯಬೇಕಲ್ಲ ನಾವು. ಅದಕ್ಕ ತಮ್ಮ ನೋವು ನಿಲುವುಗಳನ್ನ ತಪಸ್ಸುಗಳಂತೆ ಮೌನವಾಗಿ ಅದನ್ನು ಅನುಭವಿಸ್ತಿರತಕ್ಕಂತ ಎಲ್ಲ ಗಿಡ ಬೆಳೆದಿಂದಲೂ ಮನುಷ್ಯನು ಬಹಳಷ್ಟು ಕಲಿಬೇಕಾಗಿದೆ ಅಂತಕ್ಕಂಥ ಹೇಳ್ತಾ ಬರ್ತಾರೆ. ಈ ಗಿಡ ಬಳ್ಳಿಗಳು ಚೇತನಗಳಾಗಿರಬಹುದು, ಆದ್ರೆ ಕಲ್ಲು ಮಣ್ಣುಗಳಾದ್ರೂ ಜಡಗಳೇ ಅಂತೇಳಿ ಯಾರಾದ್ರೂ ಹೇಳಿದ್ರೆ ಅವರು ತಮ್ಮ ಅಜ್ಞಾನವನ್ನೇ ಪ್ರದರ್ಶನ ಮಾಡ್ತಾರೆ ಅಂತ ಆಯ್ತಲ್ರಿ. ಯಾಕೆ ಅದನ್ನು ಕೂಡ ಹೇಳ್ತಾರೆ, ಸ್ವಪರಜ್ಞೋತಿ ಶೂನ್ಯತ್ವಂ ಜಡತ್ವಂ ಅಂತಂದ್ರು. ಹಾಗಂತಂದ್ರೆ ತನ್ನ ಹಾಗೂ ಅನ್ಯದರ ಜ್ಞಾನವಿಲ್ಲದ್ದು ಯಾವುದು, ಜಡ. ಶಾಸ್ತ್ರಕಾರರು ಈ ಸ್ಥೂಲ ದೃಷ್ಟಿಯಿಂದ ಜಡದ ಪರಿಭಾಷೆಯನ್ನ ಮಾಡಿದ್ದಾರೆ. ಈಗ ಕಾಷ್ಟ ಮೌನವನ್ನು ಆಚರಿಸುವಂತ ಒಬ್ಬ ಯೋಗಿಯು ತನಗಿರುವಂತ ತನ್ನ ಹಾಗೂ ಅನ್ಯ ವಸ್ತುಗಳ ಅರಿವನ್ನ ತನ್ನ ವಾಣಿಯಿಂದ ಅಭಿವ್ಯಕ್ತ ಮಾಡದೆ ಸುಮ್ಮನಿರುವುದನ್ನು ನೋಡಿ ಇವನು ಜಡ ಬುದ್ಧಿ ಹೇಳುವನು ಅಂತ ಹೇಳುವುದು ಎಷ್ಟು ಒಂದು ಅಪರಾಧ ಅನ್ನಿಸ್ತವಲ್ಲ. ಇಲ್ಲಿ ಕಲ್ಲು ಮಣ್ಣುಗಳಿಗೆ ಜಡ ಅಂತ ಅನ್ನೋದಾದ್ರೆ ಅಷ್ಟೇ ಅಪರಾಧ ಅಂತ ಹೇಳ್ತಾರೆ ಅವರು. ಯಾಕಂತಂದ್ರೆ ಅವುಗಳಿಗೆ ತನ್ನ ಹಾಗೂ ಅನ್ಯದರ ತಿಳುವಳಿಕೆ ಇಲ್ಲ ಎನ್ನುವುದಕ್ಕೆ ಏನು ಪ್ರಮಾಣ ಅಂತ ಪ್ರಶ್ನೆ. ಈಗ ನಾವು ಅಷ್ಟೇ ಮಲಿನತೆಯನ್ನ ಅವುಗಳ ಮೇಲೆ ಮಾಡಿದಾಗ ಏನೆಲ್ಲ ಮಾಡ್ತೀವಿ, ಇದೆಲ್ಲ ಮಾಡಿದಾಗ ನಮಗೆ ಪ್ರತಿಕಾರ ಮಾಡಿದ್ರಿಂದ ಅವುಗಳನ್ನ ಮಾಡೋದ್ರಿಂದ ಅವು ನಾವು ಜಡ ಅಂತ ತಪ್ಪು ಅಂತ. ಯಾಕಂದ್ರೆ ಈ ಮನುಷ್ಯರು ಯಾರು ಮಾಡಿದ್ರೆ ನಮ್ಗೆ ಏನು ಮಾಡಿದ್ರೆ ನಾವು ಹಾಗೆ ಮಾಡ್ತಾನೆ, ಅದಕ್ಕೆ ತೋರಿಸ್ಕೊಳ್ತಾನ. ಆರೋಗ್ಯಕ್ಕೆಲ್ಲ ಗಿಡ ಬಳ್ಳಿ ಏನೆಲ್ಲ ಮಾಡ್ತಾವ ಅವಕ್ಕೆ ಹೊಳ್ಳಿ ನಮ್ ಪ್ರತಿಕ್ರಿಯಿಸಿರೋ ತುಸುವಲ್ಲ ಅಂತಾರೆ. ಅವ್ಗೇನು ಸುಮ್ಮನದ ಅಂತಂದ್ರೆ ಅವು ಜಡ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅದು ಅವುಗಳ ಸಹನಶೀಲತೆ ಪರಾಕಾಷ್ಠೆ ಅವಸ್ಥೆಯಾಗಿದೆ ಅಂತ ಹೇಳ್ತಾರೆ. ಹಂಗಂತಂದ್ರೆ ಸರ್ವತ್ರ ಚೇತನವನ್ನ ಸಾಕ್ಷಾತ್ಕರಿಸಿಕೊಂಡಿರತಕ್ಕಂತ ಮಹರ್ಷಿಗಳು ಅವರೇನು
ಶಾಖಾದಿ ರೂಪೇಣ ಯಥಾ ತಿಷ್ಠತಿ ಪಾದಪ ಏನು ಪತ್ರ ಶಾಖಾದಿ ರೂಪೇಣ ಯಥಾ ತಿಷ್ಠತಿ ಪಾದಪಃ ತಥಾ ರೂಪೇಣ ಶಿವೋ ವಿರಾಜತೆ ಅಂತದ್ದು ಸಿದ್ಧಾಂತ ಶಿಖಾಮಣಿ. ಈ ಜಗನ್ಮಯ ಸ್ಥಳದಲ್ಲಿ ಹೇಳ್ತಾ ಬರ್ತಾರೆ ಅವರು. ಅಂದ್ರೆ ಈ ಪ್ರತಿವ್ಯಾದಿಯಾಗಿ ಪಂಚ ಮಹಾಭೂತಗಳನ್ನ ಪರಮಾತ್ಮನಾಗಿಯೇ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ ಅವರು. ಅದಕ್ಕೆ ಬಸವೇಶ್ವರು ಕೂಡ ಬಸವೇಶ್ವರ ಕೂಡ ಹೇಳ್ತಾರೆ, ಏನ ಹೇಳ್ತಾರೆ, ಎತ್ತ ನೋಡಿದರೆ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತ ಚಕ್ಷು ನೀನೇ ದೇವ, ವಿಶ್ವತ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅಂದರು. ಇಲ್ಲಿ ಕೂಡ ಈ ವಚನದಲ್ಲಿ ಸರ್ವತ್ರ ಚೇತನಾ ಅಸ್ತಿತ್ವವನ್ನೇ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಅವರು. ಎಲ್ಲದಲ್ಲೂ ಕೂಡ ಆ ಒಂದು ಚೇತನ ಇದೆ ಅಂತಕ್ಕಂಥದ್ದು, ಜಗತ್ತಿನ ಕಣದಲ್ಲಿ ಕೂಡ ಅಡಗಿರತಕ್ಕಂಥ ಆ ಚೇತನ ಶಕ್ತಿಯನ್ನ ಅನುಭವಿಸದಿರುವಂತ ವ್ಯಕ್ತಿ ಜಡನಲ್ಲದೆ ಈ ಕಲ್ಲು ಮಣ್ಣುಗಳ ಜಡ ಅಲ್ಲ ಅಂತ ಹೇಳ್ತಾರೆ ಅವರು. ಆದ್ರಿಂದ ಕಲ್ಲು ಮಣ್ಣುಗಳಲ್ಲಿ ಕೂಡ ಗೂಢವಾಗಿರ್ತಕ್ಕಂಥ ಚೈತನ್ಯ ಇರುವುದಾಗಿ ಜಗತ್ತಿನ ಭಗವತ್ಪಾದರು ಹೇಳ್ತಾ ಹೋಗ್ತಾರೆ. ಇದಕ್ಕ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಒಳಗಲ್ಲಿಗೆ ತಿಕ್ಕಿ ನೋಡಿದಾಗ ಕೂಡ ಈ ಜಗವಿದಲ್ಲೂ ಕೂಡ ಜಂಗಮವೇ ಅರ್ಥಾತ್ ಚೇತನವೇ ಆಗಿದೆ ಅಂತ. ಅದಕ್ಕ ಶಿಲೆಗಳೆಲ್ಲಡಗಿದ ಅದರಲ್ಲಿ ಅಡಗಿರತಕ್ಕಂಥ ಈ ಸುತ್ತ ಚೇತನದ ಮಹಿಮೆಯನ್ನ ಜಗತ್ತಿಗೆ ತಿಳಿಸುವುದಕ್ಕಾಗಿ ಹೇಳ್ತಾರೆ, ಪಾದ ಕೃಷ್ಣ ಚತುರ್ದಶ್ಯ ಮಹಾವಿದೇವೋ ಮಹಾನಿಶಿ ಶಿವಲಿಂಗ ತಯೋದ್ಭೂತ ಸೂರ್ಯಕೋಟಿ ಸಮಪ್ರಭ ಅಂತಂದ್ರು. ಈ ಒಂದು ಪ್ರಮಾಣಕ ಅನುಸಾರವಾಗಿ ಶಿವರಾತ್ರಿ ದಿವಸ ಜ್ಯೋತಿರ್ಲಿಂಗ ರೂಪದಲ್ಲಿ ಪರಶಿವನು ಈ ಭೂಲೋಕದಲ್ಲಿ ಅವತರಿಸಿದ್ದಾನೆ ಅಂತ ಹೇಳ್ತಾರೆ. ಆ ಶಾಸ್ತ್ರದಲ್ಲಿ ಪೃಥ್ವಿ, ತೇಜಸ್ಸು, ವಾಯು, ಆಕಾಶ, ಸೂರ್ಯ, ಚಂದ್ರ ಮತ್ತೆ ಆತ್ಮ ಅಂತ ಪರಮಾತ್ಮರ ಒಂದು ಅಷ್ಟಮೂರ್ತಿತ್ವವನ್ನ ವರ್ಣನ ನೋಡ್ತೀವಿ ನಾವು, ಬರೀತಾರೆ. ಅಂದ್ರೆ ಇವೆಲ್ಲವೂ ಕೂಡ ಪರಮಾತ್ಮ ರೂಪವೇ ಎಂದರ್ಥ. ಅದಕ್ಕೆ ಅಂತೆ ಎಲ್ಲವನ್ನೂ ದೇವರಂತೆ ಪೂಜಿಸುವುದೇ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿರ್ತಕ್ಕಂಥ ಪರೋಪಕಾರ ಗುಣ ಏನದಲ್ಲ, ಈ ಪರೋಪಕಾರ ಗುಣದಿಂದಲೇ ಇವು ದೇವರು ಅಂತ ಇವುಗಳಲ್ಲಿ ಪೂಜಿಸುವಂತ ಇವುಗಳಲ್ಲಿ ತ್ಯಾಗ ಹಾಗೂ ಪರೋಪಕಾರದ ಗುಣಗಳನ್ನು ಮನುಷ್ಯನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇದೆ ಆದರ್ಶ. ಅದಕ್ಕೆ ಅಪ್ಪಲಿಂಗ, ಅರುಣಾಚಲದಲ್ಲಿ ರಜೋಲಿಂಗ, ಕಾಳಹಸ್ತಿಯಲ್ಲಿ ವಾಯುಲಿಂಗ, ಚಿದಂಬರದಲ್ಲಿ ಪೂಜ್ಯಗಳಾಗಿರ್ತಕ್ಕಂಥ ಪರಮಾತ್ಮನ ಅಷ್ಟಮೂರ್ತಿತ್ವದಲ್ಲಿ ಬರುವಂತ ಈ ಪಂಚ ಮಹಾಭೂತಗಳ ಹೆಸರಿನ ಈ ಶಿವಲಿಂಗಗಳನ್ನ ಪ್ರತಿಷ್ಠಾಪಿಸಿ ಪಂಚ ಮಹಾಭೂತಗಳು ಸಹ ಪೂಜ್ಯಗಳು ಅಂತ ತಿಳಿಪಡಿಸ್ತಾ ಹೋಗ್ತಾರೆ. ಅದಕ್ಕೆ ಜಗತ್ತಿನ ಯಾವುದೇ ಸಂಪ್ರದಾಯ ದೇವತಾ ವಿಗ್ರಹಗಳು ಉತ್ಕೃಷ್ಟಗಳಾದಾಗ ಆಗಿರ್ತಕ್ಕಂಥ ಈ ಶಿಲೆಯಲ್ಲದೆ ಕಾಷ್ಟದಿಂದಲೇ ನಿರ್ಮಿತವಾಗಿದ್ದವನ್ನು ನಾವು ಕಾಣ್ತೀವಿ. ಅದಕ್ಕ ನಮ್ಮ ಈ ಸಂಪ್ರದಾಯಕ್ಕೆ ಅನುಗುಣವಾಗಿ ಮೂರ್ತಿಗಳ ಆಕಾರ ಕೂಡ ಭಿನ್ನವಾಗಿರ್ಬೋದು, ಆದ್ರೆ ಅವುಗಳ ಮೂಲ ಭೂತವಾಗಿರ್ತಕ್ಕಂಥ ಶಿಲೆ ಅದಲ್ಲ, ಆ ಶಿಲೆಗಳಲ್ಲಿ ಒಂದೇ ಆಗಿರ್ತಕ್ಕಂಥದ್ದು. ಹೀಗೆ ಸಾಮಾನ್ಯತ ಜಡಗಳಂತೆ ನಮಗೆ ತೋರಿದ್ರು ಕೂಡ ಉತ್ಕೃಷ್ಟ ಗುಣಗಳನ್ನ ಹೊಂದಿದ ಆ ಶಿಲೆಯ ಗುಣಗಳನ್ನ ಮನುಷ್ಯನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನ ಪಡಬೇಕು. ಹೀಗೆ ಪ್ರಯತ್ನ ಪಟ್ಟಾಗಲೇ ಈತನ ಮಹಾದೇವನಾಗಬಲ್ಲನು